ರೈತ ಮಿತ್ರರೇ ನಮಸ್ಕಾರ. ಟಿಪಿಕಲ್ ಫಾರ್ಮಿಂಗ್ ಚಾನಲ್ಗೆ ಸ್ವಾಗತ. ನಿಮ್ಮ ಮನೆಯಲ್ಲಿರುವಂತಹ ದನಕರುಗಳಿಗೆ ಅತಿ ಕಡಿಮೆ ಸಮಯದಲ್ಲಿ ಹೆಚ್ಚು ಮೇವನ್ನು ಹೇಗೆ ಕಟ್ ಮಾಡ್ಕೋಬೋದು ಅನ್ನುವಂತಹ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲು ನೀವು ಈ ಟ್ರ್ಯಾಕ್ಟರ್ನಲ್ಲಿ ತುಂಬಿಸಿದಂತಹ ಮೇವನ್ನು ನೋಡ್ಬೋದು. ಇಷ್ಟು ಮೇವನ್ನು ಕಟ್ ಮಾಡಲಿಕ್ಕೆ ನಾವು ತಗೊಂಡಂಥ ಸಮಯ ಕೇವಲ 63 ನಿಮಿಷಗಳು, ಅಂದರೆ 1 ಗಂಟೆ 3 ನಿಮಿಷ ಮಾತ್ರ. ಹೌದು, ಕೇವಲ 63 ನಿಮಿಷಗಳಲ್ಲೇ ಇಷ್ಟೊಂದು ಮೇವನ್ನು ನಾವು ಕಟ್ ಮಾಡಿರುವಂಥದ್ದು. ಅದು ಕೂಡ ಯಾವುದೇ ಅರ್ಜೆನ್ಸಿ ಇಲ್ಲದೆ, ಬೇಗ ಮುಗಿಸ್ಬೇಕು ಅನ್ನುವಂಥ ಯಾವುದೇ ಉದ್ದೇಶ ಇಲ್ಲದೆ ನಾರ್ಮಲ್ಲಾಗಿ ನಾವು ನಮ್ಮ ಜಾನುವಾರುಗಳಿಗೆ ಮೇವನ್ನು ಕಟ್ ಮಾಡಿರುವಂಥದ್ದು. ಬಹುಶಃ ನಾವು ಇನ್ನೂ ಬೇಗ ಮುಗಿಸ್ಬೇಕು ಅನ್ನುವಂಥ ವಿಚಾರವನ್ನು ತಲೆಯಲ್ಲಿಟ್ಕೊಂಡು ಕಟ್ ಮಾಡೋದಕ್ಕೆ ಹೋಗಿದ್ರೆ ಇನ್ನೂ ಕಡಿಮೆ ಸಮಯದಲ್ಲೇ ಇನ್ನೂ ಹೆಚ್ಚು ಮೇವನ್ನು ನಾವು ಕಟ್ ಮಾಡ್ಬೋದಿತ್ತು. ಇನ್ನು ಈ ಮೇವನ್ನು ಕಟ್ ಮಾಡೋ ವಿಚಾರಕ್ಕೆ ಬಂದರೆ, ಈ ಮೇವನ್ನು ಕಟ್ ಮಾಡೋದಕ್ಕೆ ನಾವು ವೀಡ್ ಕಟ್ಟರನ್ನು ಬಳಸಬೇಕಾಗತ್ತೆ. ಸಾಮಾನ್ಯವಾಗಿ ಹೆಚ್ಚಿನ ರೈತರು ಈ ವೀಡ್ ಕಟ್ಟರನ್ನು ಬಳಸ್ತಾ ಇದ್ದಾರೆ, ಅದು ಕೂಡ ಕೇವಲ ತೋಟದಲ್ಲಿ ಕಳೆಯನ್ನು ಕಟ್ ಮಾಡೋದಕ್ಕೋಸ್ಕರ. ಆದರೆ ಅದಕ್ಕೆ ಒಂದು ಅಟ್ಯಾಚ್ಮೆಂಟನ್ನು ನೀವು ಮಾಡಿಕೊಂಡ್ರೆ ನೀವು ಅದರಿಂದ ದನಗಳಿಗೆ ಮೇವನ್ನು ಕೂಡ ಕಟ್ ಮಾಡ್ಬೋದು, ಅದು ಕಡಿಮೆ ಸಮಯದಲ್ಲಿ. ಈ ವೀಲ್ಗೆ ವೀಡ್ ಕಟ್ಟರ್ ಡೈಮಂಡ್ ಬ್ಲೇಡ್ ಅಂತಲೂ ಕರೀತಾರೆ. ಈ ಬ್ಲೇಡನ್ನು ಅಟ್ಯಾಚ್ ಮಾಡಿಕೊಂಡ್ರೆ ನೀವು ತುಂಬ ಸುಲಭವಾಗಿ ಮೇವನ್ನು ಕಟ್ ಮಾಡ್ಬೋದು. ಒಂದು ಅಂದಾಜಿಗೆ ನಿಮ್ಮ ಮನೆಯಲ್ಲಿ 10 ಜಾನುವಾರುಗಳಿದ್ದಾವೆ, 10 ದನಕರುಗಳಿದ್ದಾವೆ ಅಂದರೆ ನೀವು ಒಂದು 30 ನಿಮಿಷದಲ್ಲೇ ಅವುಗಳಿಗೆ ಬೇಕಾಗುವಷ್ಟು ಮೇವನ್ನು ನೀವು ಇದರಲ್ಲೇ ಕಟ್ ಮಾಡ್ಬೋದು. ಕೇವಲ ಮೇವು ಇರುವಂತಹ ಫೀಲ್ಡ್ನಲ್ಲಿ ನೀವು ಕಟ್ ಮಾಡೋದಕ್ಕೆ 30 ನಿಮಿಷ ತೊಗೊಳ್ತೀರಾ ಅಂದರೆ, ಅದೇ ನೀವು ಅಡಿಕೆ ತೋಟದಲ್ಲಿ ಏನಾದರೂ ಕಟ್ ಮಾಡ್ತಾಯಿದ್ರೆ ಒಂದು 5 ರಿಂದ 10 ನಿಮಿಷ ಹೆಚ್ಚಿನ ಸಮಯ ಬೇಕಾಗತ್ತೆ. ಯಾಕಂದರೆ ತೋಟಗಳಲ್ಲಿ ಅಡಿಕೆ ಮರಗಳಿರ್ಬೋದು, ಅಡಿಕೆ ಟೊಂಗೆಗಳು ಬಿದ್ದಿರ್ಬೋದು, ಅಥವಾ ಇನ್ಯಾವುದೋ ಕಟ್ಟಿಗೆ ಕಸಗಳು ನಮಗೆ ತೊಂದರೆ ಕೊಡ್ತವೆ, ಅವುಗಳಿಂದ ಸ್ವಲ್ಪ ಸಮಯ ಹೆಚ್ಚು ಬೇಕಾಗತ್ತೆ. ಇನ್ನು ಇದರ ಖರ್ಚಿನ ವಿಚಾರಕ್ಕೆ ಬಂದರೆ, ನೀವು ಒಂದು 30 ನಿಮಿಷಗಳ ಕಾಲ ವೀಡ್ ಕಟ್ಟರನ್ನು ಬಳಸ್ತೀರಾ ಅಂದರೆ ನಿಮಗೆ 250 ml ಪೆಟ್ರೋಲ್ ಖರ್ಚಾಗ್ಬೋದು. ಮತ್ತು ಈ ಡೈಮಂಡ್ ಬ್ಲೇಡ್ ಕೂಡ ಬಳಸ್ತಾ ಸವಕಳಿ ಬರುತ್ತೆ. ಅದರ ಖರ್ಚನ್ನು ಸೇರಿದರೂ ಕೂಡ ಒಂದು 40 ರೂಪಾಯಿವರೆಗೆ ನಿಮಗೆ ಖರ್ಚು ಬರುತ್ತೆ. ನೋಡಿ, ಒಂದು 40 ರೂಪಾಯಿಯನ್ನು ಖರ್ಚು ಮಾಡಿದ್ರೆ ನೀವು ಕೇವಲ 30 ನಿಮಿಷಗಳಲ್ಲೇ ನಿಮ್ಮ ಮನೆಯಲ್ಲಿರುವಂತಹ 10 ಜಾನುವಾರುಗಳಿಗೆ ಒಂದು ದಿನದ ಸಂಪೂರ್ಣ ಮೇವನ್ನು ನೀವು ಇದರಲ್ಲಿ ಕಟ್ ಮಾಡ್ಬೋದು ಅಂದರೆ ಅದು ಒಳ್ಳೆ ವಿಚಾರ ಅನಿಸುತ್ತೆ. ಇನ್ನು ಈ ಕಳೆ ಮಿಷಿನನ್ನು ಬಳಸೋದಕ್ಕೆ ಇದರಲ್ಲಿ ಸ್ವಲ್ಪ ಅನುಭವ ಇರಬೇಕಾಗತ್ತೆ, ಇಲ್ಲಾಂದರೆ ನಿಮಗೆ ಮೇವನ್ನು ಕಟ್ ಮಾಡೋದು ಅಷ್ಟು ಈಸಿಯಾಗಿ ಬರೋದಿಲ್ಲ. ನೀವು ಇದೇ ಮೊದಲು ಬಾರಿಗೆ ಏನಾದರೂ ಮೇವನ್ನು ಕಟ್ ಮಾಡೋದಕ್ಕೆ ಹೊರಟಿದ್ದೀರ ಅಂದರೆ ಇದು ನಿಮಗೆ ತುಂಬ ಕಷ್ಟ ಅನ್ನಿಸ್ಬೋದು, ಅಥವಾ ಇದು ನಮ್ಮಿಂದ ಸಾಧ್ಯ ಇಲ್ಲ ಅಂತ ಅನ್ನಿಸ್ಬೋದು. ಬಟ್ ನೀವು ಇದರಲ್ಲಿ ಸ್ವಲ್ಪ ಅನುಭವನ ಪಡ್ಕೊಂಡ್ರಿ ಅಂದರೆ ಇದಾದಮೇಲೆ ನಿಮಗೆ ಮೇವು ಕಟ್ ಮಾಡುವಂತಹ ಕೆಲಸ ತುಂಬ ಈಸಿಯಾಗಿಬಿಡುತ್ತೆ. ಇನ್ನು ಹೀಗೆ ಕಟ್ ಮಾಡೋದಕ್ಕೆ ಒಂದು ಟಿಪ್ಸನ್ನು ಕೊಡೋದಾದರೆ, ನೀವು 40 ರಿಂದ 50% ಆಕ್ಸಲರೇಟರನ್ನು ರೈಸ್ ಮಾಡಿದ ಮೇಲೆ ಡೌನ್ ಮಾಡಬಾರ್ದು. ಒಂದೇ ರೀತಿಯಲ್ಲಿ ಇಟ್ಕೊಂಡಿದ್ದರೆ ಮಾತ್ರ ನಿಮಗೆ ಮೇವನ್ನು ಕಟ್ ಮಾಡೋದಕ್ಕೆ ತುಂಬ ಈಸಿಯಾಗಿರುತ್ತೆ. ಅದು ಬಿಟ್ಟು ನೀವು ಮಧ್ಯೆ ಆಕ್ಸಲರೇಟರನ್ನು ಡೌನ್ ಮಾಡಿದರೆ ನಿಮಗೆ ಮೇವನ್ನು ಕಟ್ ಮಾಡೋದಕ್ಕೆ ಬರೋದಿಲ್ಲ. ಈ ಪಾಯಿಂಟನ್ನು ತಲೆಯಲ್ಲಿ ಇಟ್ಕೊಂಡು ನೀವು ಮೇವನ್ನು ಕಟ್ ಮಾಡೋದಕ್ಕೆ ಟ್ರೈ ಮಾಡಿ. ಹಾಗೆ ನೀವು ತೋಟಗಳಲ್ಲಿರುವಂಥ ಮೇವನ್ನು ಕಟ್ ಮಾಡೋದಾದರೆ ತುಂಬ ಹುಷಾರಾಗಿ ಕಟ್ ಮಾಡಬೇಕಾಗತ್ತೆ. ಯಾಕಂದರೆ ಅಲ್ಲಿ ಅಡಿಕೆ ಮರಗಳಿರುತ್ತೆ, ಅಥವಾ ಏನೋ ಕಟ್ಟಿಗೆಗಳು ಸಿಗ್ಬೋದು, ಕಲ್ಲು ಸಿಗ್ಬೋದು. ಆ ಥರ ಸಿಕ್ಕಾಗ ಬ್ಲೇಡು ಅದಕ್ಕೆ ತಾಗಿ ಸ್ವಲ್ಪ ಮಿಷನ್ ನಿಮಗೆ ಕಂಟ್ರೋಲ್ ತಪ್ಪುವಂಥ ಚಾನ್ಸಸ್ ಕೂಡ ಇದೆ. ಅಕ್ಕಪಕ್ಕದಲ್ಲಿ ಯಾರನ್ನೂ ಹತ್ತಿರದಲ್ಲಿ ಇಟ್ಕೋಬೇಡಿ. ಆದಷ್ಟು ಸೇಫ್ಟಿ ವಿಚಾರದಲ್ಲಿ ಸ್ವಲ್ಪ ಗಮನ ಇಟ್ಕೊಂಡು ಈ ಕೆಲಸನ ಮಾಡಿ. ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.